ಸರ್, ಈ ಬೆಳಗಾವಿ ಭಾಗದಲ್ಲಿ ರೈತರು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಸರ್. ಕಬ್ಬಿನ ದರ ನಿಗದಿ ಸಂಬಂಧವಾಗಿದೆ. ಮಹಾರಾಷ್ಟ್ರದಲ್ಲಿ 3,600 ರೂಪಾಯಿ ಇದೆ. ನಮ್ಮ ರಾಜ್ಯದಲ್ಲಿ ಈಗಲೂ ಕೂಡ 2,850 ರೂಪಾಯಿ ಇದೆ. ಅನ್ಯಾಯ ಆಗ್ತಾ ಇದೆ ಅನ್ನೋ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ. ಬಿಜೆಪಿಯವರು ಸಪೋರ್ಟ್ ಕೊಡ್ತಾ ಇದ್ದಾರೆ ರೈತರಿಗೆ. ಭಾರತೀಯ ಜನತಾ ಪಕ್ಷದವರು ಅವರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏನು ದರ ನಿಗದಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ದರವನ್ನು ಸರ್ಕಾರ ನಿಗದಿ ಮಾಡ್ತದೆ. ಈಗ ಡಿಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಮಧ್ಯಾಹ್ನ. ಸಾಕಷ್ಟು ಕುತೂಹಲ ಇದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು. ಕಾವೇರಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನ್ಯಾಯಾಲಯದಲ್ಲಿ ಪ್ರಕರಣ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಬೆಂಚ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಯಾವುದು ಮುಖ್ಯ ನ್ಯಾಯಮೂರ್ತಿಗಳು ಒಂದು ಸ್ಪೆಷಲ್ ಬೆಂಚ್ ಅನ್ನು ರಚನೆ ಮಾಡಿರೋದ್ರಿಂದ ಸೊ ಅದರ ಬಗ್ಗೆ ನಮ್ಮ ನಿಲುವು ಏನಿರಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲ ಅಧಿಕಾರಿಗಳು ಮತ್ತು ಅಡ್ವೊಕೇಟ್ಸ್ ಎಲ್ಲರನ್ನು ಕೂಡ ಭೇಟಿ ಮಾಡಿ ಇವತ್ತು ಸಂಜೆ ಇವತ್ತು ರಾತ್ರಿ ಸಭೆ ಕರೆದಿದ್ದಾರೆ. ನಾಳೆ ಯಾವ ರೀತಿಯಾಗಿ ನಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು. ವರಿಷ್ಠರು ಕೂಡ ದೆಹಲಿಯಲ್ಲೇ ಇದ್ದಾರೆ ಸರ್. ಹಾಗಾಗಿ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಈಗ ವರಿಷ್ಠ ಎಲ್ಲೋಯ್ತಾರೆ, ದೆಹಲಿ ಎಲ್ಲೋಯ್ತಾರಪ್ಪ. ಬಿಹಾರ ಚುನಾವಣಾ ಪ್ರಚಾರದಿಂದ ಈಗ ಡೆಲ್ಲಿಲ್ಲ ಇದ್ದಾರೆ. ಮತ್ತೆ ನಾಳೆ ಅವರು ಬಿಹಾರಕ್ಕೆ ಎರಡನೇ ಹಂತದ ಮತ್ತೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಚುನಾವಣೆ ಫಸ್ಟ್ ಫೇಸು ಸೆಕೆಂಡ್ ಫೇಸು ನಡೀತಾನೆ ಇದೆ. 10ನೇ ತಾರೀಕು ಚುನಾವಣೆ ಇದೆ. ಫಸ್ಟ್ ಫೇಸ್ ಆಗಿದ ತಕ್ಷಣ ಏನಿಲ್ಲ, ಸೆಕೆಂಡ್ ಫೇಸು ಪಕ್ಕದಲ್ಲೇ ಇರ್ತದೆ, ಅದು ಕಂಟಿನ್ಯೂಷನ್ ಇದ್ದೇ ಇದೆ. ಆದರೆ ಇದು ಚುನಾವಣೆ ಏನಿದೆ ಆ ಚುನಾವಣೆ ಪ್ರಕ್ರಿಯೆಗಳಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಜೊತೆಗೆ ವರಿಷ್ಠನ ಮೊದಲಿಂದನೂ ಕೂಡ ಇವತ್ತಿನ ಪದ್ಧತಿ